ಹಿಂಗೆ ಉಸಿರಿಗೆ ಎದ್ದೋ ಬಿದ್ದೋ ಅಂತ ಹೇಳ್ಬಿಟ್ಟು ಬರ ಕೇಕ ಹೊಡ್ಕೊಂಡೋಗಿ ನಮ್ಮ ಆಶಾ ಮಲ್ಕೊಂಡಿದ್ದಾಳೆ, ಎದ್ದು ಓಡ್ ಬಂದ್ಬಿಟ್ಲು. ಆ ಥರ ಎಲ್ಲ. ಇದು ನಮ್ಮ ದೊಡ್ಡಣ್ಣ ಕೊಟ್ಟಿದ್ದಂಥದ್ದು ಬುಕ್ಕು. ಅವ್ರು ಇದನ್ನೆಲ್ಲ ಓದ್ತಾರೆ. ಇದು ದೇವರು ಅಂದ್ರೆ ನಮ್ಮ ತವ್ರ ಮನೆಯಲ್ಲಿ ಫ್ರೆಂಡ್ಸ್, ನಾನು ಸುಳ್ಳು ಹೇಳಿದ್ರು ಕೇಳ್ತೀರಾ, ಬದ್ದ ಹೇಳಿದ್ರು ಕೇಳ್ತೀರಾ, ಇದು ಸುಳ್ಳಲ್ಲ. ಈ ಭಗವದ್ಗೀತೆ ಇಟ್ಕೊಂಡು ಹೇಳ್ತಾ ಇರೋದು ಯಾವತ್ತೂ ಸುಳ್ಳು ಆಗೋದಿಲ್ಲ. ಹಿಂದೆ ಭಗವಂತನೇ ನೆಲೆಸಿ ಭೂಲೋಕದಲ್ಲಿ ನೆಲನ ಮಾಡಿ ಮನುಷ್ಯ ಈ ತರ ಬಾಳ್ಬೇಕು, ಮನುಷ್ಯ ಜನ್ಮ ಇದು ಮುಂದುವರಿಬೇಕು ಪರಂಪರೆ ಅಂತ ಹೇಳಿ ಯಾವ ತರ ಬದುಕ್ಬೇಕು, ಯಾವ ತರ ಉಳಿಬೇಕು, ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಅಪ್ಪಾಜಿ ಮನ್ಸೆಲ್ಲ ನಮ್ಗೆ ಅಪ್ಪ 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 ಅಂತ ಅನ್ನೋ ತರ ಫೀಲ್ ಆಗ್ತಿತ್ತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ರಾಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇಂದ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡಿರೋಂಥದ್ದು. ಬಟ್ ಆದ್ರೆ ಯಾವುದೇ ಒಂದು ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಅನ್ಫಾರ್ಚುನೇಟ್ಲಿ ಈ ಕೆಲಸ ನಡೀತಾ ಇದೆ, ಸ್ಟಾರ್ಟಿಂಗ್ ಆಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಯಾವಾಗಲೂ 10 o'clock ಮೇಲೇನೆ ನಾನು ಜಾಸ್ತಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದಂಥದ್ದು. ಆದ್ರೆ ಮಾತ್ರ ಶನಿವಾರ ಮಾತ್ರ ಮಾರ್ನಿಂಗ್ ಸ್ಟಾರ್ಟ್ ಆಗಿರ್ತಿತ್ತು. ಬಟ್ ಅದು ಇವತ್ತು ಮಾರ್ನಿಂಗ್ ಇಂದ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಒಂದು ನೋಡೋಣ ನನ್ನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದು ಕೂಡ ಎಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿ ಕಾಫಿ ಆಗ್ತಾ ಇದೆ. ಇವತ್ತಂತೂ ತುಂಬಾನೇ ಬಿಸಿಲಿದೆ. ನೆನ್ನೆಲ್ಲ ಬಟ್ಟೆ ಎಲ್ಲ ತೊಳೆದಿದ್ದು ಹಸಿ ಇದಾವೆ, ಅವನ್ನೆಲ್ಲ ಹಾರಾಕ್ಬೇಕು. ಫಸ್ಟ್ ಒಂದು ಕಪ್ ಕಾಫಿ ಕುಡ್ಬಿಟ್ಟು ಬಟ್ಟೆನೆಲ್ಲ ಒಣಗಾಕ್ಬೇಕು ಫ್ರೆಂಡ್ಸ್. ಹಾಗೇನೆ ದೋಸೆ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನನ್ನ ಮಗಳಿಗೆ ಇವತ್ತು ಏನ್ ವಿಶೇಷ ಗೊತ್ತಿಲ್ಲ, ಗೋಧಿ ದೋಸೆ ಮಾಡ್ಕೊಡಮ್ಮ ಅಂತ ಕೂತಿದ್ದಾಳೆ. ನನ್ನ ಮಗಳಂತೂ ಇವತ್ತು ಗೋಧಿ ದೋಸೆ ಮಾಡ್ಕೊಡಮ್ಮ ಅಂತ ಭಯಬಿಟ್ಟು ಕೇಳ್ತಾ ಇದ್ದಾಳೆ ಫ್ರೆಂಡ್ಸ್. ಮನೆ ಲಾಸ್ಟ್ ಟೈಮ್ ಮಾಡಿದ್ದು ಗೋಧಿ ದೋಸೆ ಇಂಪ್ರೆಸ್ ಆಗ್ಬಿಟ್ಟು ಲವ್ ಆಗ್ಬಿಟ್ಟಿದೆ ಅವಳಿಗೆ ಗೋಧಿ ದೋಸೆ ಮೇಲೆ. ಅದಕ್ಕೆ ಅವಳಿಗೆ ಗೋಧಿ ದೋಸೆ ಮಾಡ್ಬೇಕಂತೆ. ಗೋಧಿ ದೋಸೆ ಜೊತೆಗೆ ಅಕ್ಕಿ ಹಿಟ್ಟು ಹಾಕಿ ಫ್ರೆಶ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದೇ ಲಾಟ್ ಆಫ್ ಟೈಮ್ ಅಂದ್ರೆ ಒಂದು 5-6 hour ಗ್ಯಾಪ್ ಕೊಡಬಾರ್ದು ಹಿಟ್ಟಿಗೆ, ತಳ ಕಚ್ಕೊಂಡ್ಬಿಡುತ್ತೆ. ಆದ್ರೆ ಇವತ್ತು ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನನ್ನ ಮಗಳ ಮೇಲೆ ದೋಸೆ ಪ್ರಯೋಗ. ನೋಡೋಣ ಎಷ್ಟು ತಿಂತಾಳೆ ಅನ್ನೋದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಏನಕ್ಕೆ ಹೇಳ್ತಾ ಇದೀನಿ ಇದನ್ನ ದೊಡ್ಡ ಮ್ಯಾಟ್ರ್ ಮಾಡಿ ಅಂತ ಹೇಳಿದ್ರೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ದೋಸೆ, ಪಡ್ಡು, ಇಡ್ಲಿ ಮತ್ತೆ ಇನ್ನೊಂದು ಬರ್ತಾವಲ್ಲ ಕಡುಬು, ಈ ತರದೆಲ್ಲ ತಿನ್ನೋದಿಲ್ಲ ಫ್ರೆಂಡ್ಸ್. ಬ್ಯಾರಿ ರೈಸ್ ಐಟಮ್ ಅದ್ರ ಜೊತೆ ನಾನು ಕೂಡ ತಿನ್ಬೇಕಲ್ಲ, ಬೋರ್ ತಲೆಯೆಲ್ಲ ಚಿಟ್ಟಿಡ್ದೋಗುತ್ತೆ. ಅದು ಎಲ್ಲರೂ ಹೋಟ್ಲಿಗೆ ಹೋದ್ರು ರೈಸ್ ಐಟಮ್ ಆರ್ಡರ್ ಮಾಡಿದಾಗ ನಮ್ಮಂತೂ ಬೇಜಾರು. ಕಾಫಿ ಅಂತೂ ಕೂಡ ನಾನು ಕಾಫಿ ಅಂತೂ ಕುಡಿತಾಳೆ. ಅದರಲ್ಲೂ ಟೀ ಕುಡಿಯೋದು ಜಾಸ್ತಿ. ನನಗೋಸ್ಕರ ಕಾಫಿ ಕುಡಿತಾ ಇದ್ದಾರೆ. ಅವಳಿಗೆ ಟೀ ಇಷ್ಟ. ನಾನು ಟೀನೇ ಮಾಡಿಲ್ಲ ಫ್ರೆಂಡ್ಸ್. ಈ ವಾರದಿಂದ ಸರಿಯಾಗಿ ಟೀನೇ ಮಾಡಿಲ್ಲ, ಕಾಫಿ ಮಾಡೋದು. ನನಗೆ ತಲೆಗೆ ಒಂದು ಸ್ವಲ್ಪ ಲೈಟ್ ಚಿಟ್ ಅಂತ ಇದೆ. ಒಟ್ಟಾಡ್ತಿಲ್ವಾ? ನಂದು ಹೊರ ಆಯ್ತು ಅಷ್ಟೇ ಐತೆ. ಹಿಂದೆ ಓಡಾಡ್ತಾ ಇದ್ದ ಸುಮ್ಮನೆ ಕುಕ್ಕು ಕೂಕು. ಅದೇ ಏನ್ ತರಕಾರಿ ಏನೈತೆ? ಅದೇ ಇದು ಎಂತದ್ದು ಹೀರೆಕಾಯಿ ಮತ್ತೆ ಬೀಟ್ರೋಟು ಐತೆ. ಏನ್ ಮಾಡ್ಲಿ? ನೆನ್ನೆ ಪಲಾವ್ ಮಾಡ್ತೀನಿ ಅಂದಲ್ಲ. ಅದೇ ಅನ್ನ ಮಾಡ್ಬಿಟ್ಟಿದ್ದೀನಿ. ಪಲಾವ್ ನಾಳೆ ಮಾಡ್ತೀನಿ. ಬರೀ ದಿನ ಪಲಾವೇ, ದಿನ ಪಲಾವ್. ನೆನ್ನೆ ಮನೆ ಎಲ್ಲಿ ಪಲಾವ್ ಮಾಡಿದ್ಯಮ್ಮ? ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಹೋಟ್ಲಿಗೆ ಪಾರ್ಸಲ್ ಮಾಡ್ಬೋದು, ಜನ ಕೊಡ್ಬೋದು. ಯಾವ್ದು ಮಾಡಿದ್ದು? ಲಾಸ್ಟ್ ಯಾವತ್ತಾಗ ಮಾಡಿದ್ದು ಪಲಾವ್ ನೀನು? ಲಾಸ್ಟ್ ಊರಿಗೆ ಹೋಗಿಂತ ಮುಂಚೆ. ಹೌದಾ? ಬಂದ್ಮೇಲೆ ಮಾಡಿಲ್ಲ ನೋಡಿ. ಆಲ್ರೆಡಿ ಅನ್ನ ಫ್ರೆಂಡ್ಸ್, ಈಗ ಆಲ್ರೆಡಿ ಅನ್ನ ಆಗಿದೆ. ಈ ಕಡೆ ಟೀ ಮಾಡ್ತಾ ಇದೀನಿ. 11:30 ಮೇಲೆ ಆಯ್ತಲ್ವಾ, ಹೊಟ್ಟೆ ತುಂಬಾ ತಳಮಳ ಅಂತ ಇದೆ ಅಂತ ಹೇಳಿ ಈಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ದೋಸೆ ಮಾಡ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡ್ಲಾ ಅಥವಾ ಹೀರೆಕಾಯಿ ಪಲ್ಯ ಮಾಡ್ಲಾ ಅಂತ ಒಂದು ಕ್ವಶನ್. ಅದೇ ಆಗ್ತೀನಿ ನಾನು. ಫ್ರೆಂಡ್ಸ್ ಏನ್ ಗೊತ್ತಿಲ್ಲ, ದೋಸೆ ಯಾವ ದೋಸೆ ಗೊತ್ತಾ? ಗೋಧಿ ದೋಸೆ. ಗೋಧಿ ವಿತ್ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಮಾಡೋಂಥ ದೋಸೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ. ಅವಳು ತಿಂತಾಳೆ, ತುಂಬಾ ಇಷ್ಟಪಟ್ಟು ತಿಂತಾಳೆ. ಅದೇ ಬರೀ ಅಕ್ಕಿ ಹಿಟ್ಟಿನ ದೋಸೆ ಆದ್ರೆ 2 ತಿಂತಾಳೆ. ಅದಕ್ಕೆ ನನಗೆ ಬೀಟ್ರೂಟ್ ಪಲ್ಯ ಮಾಡ್ಲೋ ಅಥವಾ ಏನ್ ಮಾಡ್ಲಿ, ಹೀರೆಕಾಯಿ ಪಲ್ಯ ಮಾಡ್ಲೋ ಅಂತ ನನಗೆ ಕ್ವಶನ್. ಸುಮ್ಮನೆ ಬೀಟ್ರೂಟ್ ಪಲ್ಯನೇ ಮಾಡ್ಬಿಡ್ತೀನಿ. ಅದನ್ನ ಮಸಾಲೆ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ. ಈಗ ಫಸ್ಟ್ ಕಾಫಿ ಕೊಟ್ಬಿಡೈತಾ? ಟೀ ನಮ್ಮನೆಗೆ 2 ಟೀ ಅಲ್ಲ, ಸಾರಿ 2 ಐಟಮ್, ಟೀ ಆರ್ ಕಾಫಿ ಎರಡೂ ನಡೀತಾ ಇರುತ್ತೆ. ನನಗೊಂದು 3 ದಿನ ಕಂಟಿನ್ಯೂಸ್ ತಲೆನೋವು ಬಂದಿತ್ತಂತ ಫ್ರೆಂಡ್ಸ್. ಡೈಲಿ ಅಂದ್ರೆ ಕಾಫಿನೇ ಕುಡ್ದೆ. ನನಗೆ ಯಾಕೋ ಬೇಜಾರ ಕಾಫಿ ಈಗಲೂ ಕುಡಿಯಕ್ಕೆ. ಹಂಗೆ ಇಲ್ಲಿ ಸ್ವಲ್ಪ ಇಲ್ಲಿ ಗಂಟಾಗ್ಬಿಟ್ಟಿದೆ. ಗಂಟಲ್ಲ, ಸ್ವಲ್ಪ ಇಲ್ಲಿ ನೋವಾಗ್ಬಿಟ್ಟಿದೆ. ಪೇನ್ ಬರ್ತಿದೆ, ಹಲ್ಲಲ್ಲಿ ನೋವಾಗ್ಬಿಟ್ಟಿದೆ. ಇಲ್ಲಿ ಹಲ್ಲು ನೋವು, ಫೋಟೋ ಹೊಡೆದಂಗ ಆಗ್ಬಿಟ್ಟು ಒಂಥರ ಫೋಟೋ
ಫೋಟೋ ಹೊಡೆದಂಗೆ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಉಚ್ಚಾರಣೆ ಮಾಡುವಾಗ ಏನೋ ಬಾಯಿಲಿ ಇದೆ ಚಾಕ್ಲೇಟ್ ಅನ್ನೋ ತರ ಮಾತಾಡ್ತಾ ಇರ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಇವಾಗ ಬೇಗ ಬೇಗ ಅಡ್ಗೆ ಮಾಡ್ಬೇಕು, ಟೀ ಕುಡು. ಈ ಕಡೆ ಫ್ರೆಂಡ್ಸ್ ಈ ಕಡೆ ಅನ್ನ ಆಗಿದೆ. ಇವಾಗ ನಾನು ದೋಸೆ ಹಿಟ್ಟನ್ನ ಕಲ್ಸ್ಬಿಟ್ಟು ಬೀಟ್ರೋಟ್ ಪಲ್ಯಕ್ಕೆ ಬೇದಕ್ಕೆ ಇಟ್ಬಿಟ್ಟು ಅದಕ್ಕೆ ಮಸಾಲೆ ಜೋಡಿಸಿ ಇವತ್ತು ಸ್ವಲ್ಪ ವೆರೈಟಿ ತರ ಮಾಡ್ತೀನಿ, ಸ್ವಲ್ಪ ಚೇಂಜ್ ಮಾಡಿ ಮಾಡ್ತೀನಿ. ನಾನು ಇಷ್ಟ ದಿನ ಏನ್ ಮಾಡ್ತಿದ್ದೆ ಗೊತ್ತಾ, ಬೀಟ್ರೋಟ್ ಪಲ್ಯ ಅಂತಂದ್ರೆ ತುರ್ದ್ಬಿಟ್ಟು ಹಂಗೆ ಒಗ್ಗರಣೆ ಹಾಕ್ಬಿಡ್ತಿದ್ದೆ. ಅದು ಚಪಾತಿಗೆ ಚೆನ್ನಾಗಿದೆ, ದೋಸೆಗೆ ಏನ್ ಚೆನ್ನಾಗಿರಲ್ಲ. ದೋಸೆಗೆ ಅಂದ್ರೆ ಸ್ವಲ್ಪ ಲಿಕ್ವಿಡ್ ತರನೇ ಇರ್ಬೇಕು, ಒಣ ಇದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಏನಂತಂದ್ರೆ ಸ್ವಲ್ಪ ಲಿಕ್ವಿಡ್ ತರ ಇರ್ಬೇಕು. ಮಸಾಲೆ ರುಬ್ಬಿ ಹಾಕ್ತೀನಿ, ಸ್ವಲ್ಪ ವೆರೈಟಿ ಆಗಿ ಮಾಡ್ತೀನಿ ನನಗೆ ಬಂದಿರೋ ಶೈಲಿಯಲ್ಲಿ. ನನಗೆ ಯಾವ ತರ ಶೈಲಿ ಬರುತ್ತೆ ನೋಡಿ ಆ ರೀತಿಯಲ್ಲಿ ಮಾಡ್ತೀನಿ. ಅದು ನಾನು ನಿಮ್ ಜೊತೆ ಶೇರ್ ಕೂಡ ಮಾಡ್ಕೊತೀನಿ. ಕಾಫಿ ರೆಡಿ, ಟೀ ರೆಡಿ. ನಮ್ಮನೆ ಟೀ ಸಾಸ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ. ಎಲ್ಲ ಬೇಕಿದ್ರೆ ಕೇಳಿ ಪಾರ್ಸಲ್ ಮಾಡ್ತೀವಿ. ಪಾರ್ಸಲ್ ಇಲ್ಲಿಂದ ಕಳಿಸ್ತೀವಿ. ಅಲ್ಲ ಆತರ ಡಿಸೈನ್ ಎಲ್ಲೂ ಸಿಗಲ್ಲ. ಅಂಗಡಿಗೆ ಹೋದ್ರೆ ತಗೊಳೋದು ಒಂದು ಲಟಕದ ಮುದ್ಬಿಟ್ರೆ ಆಗೋಯ್ತಲ್ಲ. ಅಂಗಡಿಗೆ ಹೋಗಿ ಫ್ರೆಂಡ್ಸ್ ಟಿಪ್ಸೇ ಇಲ್ಲ. ಆ ತರ ಟೀ ಸಾಸ್ ಅದ್ ಬೇಕು ಅಂತಂದ್ರೆ ಟಿಪ್ಸ್ ಹೇಳ್ತೀನಿ ಕೇಳಿ. ಹೋಗಿ ಒಂದು ಹೊಸ ತಗೊಳ್ಳಿ, ನಮ್ಗೆ ಬೇಡ ಹಳೇದು ಚೆನ್ನಾಗಿಲ್ಲ, ಹೊಸದ್ ಹೇಳ್ತೀನಿ. ಅದೇ ತರದ್ ಬೇಕು ಅಂದ್ರೆ ಹೊಸದಾಗಿ ಪರ್ಚೇಸ್ ಮಾಡ್ರಿ ಟೀ ಸಾಸ್. ಅದು ಆ ಸುಮ್ಮನೆ ಸಿಟ್ಟಿ ಯಾರೆಲ್ಲ ಸಿಟ್ಟಿದ್ರೆ ನೆನ್ಸ್ಕೊಂಡ್ಬಿಡಿ ಅವ್ರನ್ನ. ಯಾರ ಮೇಲೆ ಅದು ಕೋಪ ಇದ್ರೆ ಅವ್ರ ನೆನ್ಸ್ಕೊಂಡ ತಕ್ಷಣ ಕೋಪ ಬರ್ತಾರ. ಅವಾಗ ಏನ್ ಮಾಡ್ತೀರಾ, ಎಲ್ಲಾ ಶಕ್ತಿನೂ ಆ ಒಂದ್ ಜಲ್ಡೆ ಮೇಲೆ ಇಟ್ಕೊಂಡು ಹಿಂಗ್ ಲಟಕತ್ತ ಮುದ್ಬಿಟ್ರೆ ಅದ್ ಕೈ ಮುರಿದೋಗ್ಬಿಡುತ್ತೆ ನೋಡಿ. ಅವಾಗ ನೀವ್ ಹಿಂಗ್ ಇಟ್ಕೊಂಡ್ಬಿಟ್ಟು ಹಿಂಗ್ ಟೀ ಸೋಸೋದು ಸೂಪರ್. ಓಕೆನಾ ಫ್ರೆಂಡ್ಸ್, ಯಾರೋ ಮಾಡ್ಬಿಡಿ ಫ್ರೆಂಡ್ಸ್, ಚೆನ್ನಾಗಿರೋದಿಲ್ಲ. ಮಾಡ್ತಾರ ರಾಣಿಕಣ್ಣ ಬ್ಲಾಗ್ಸ್ ಹೇಳಿದ್ರಲ್ಲ, ಮಾಡೇ ಮಾಡ್ತೀವಿ ಅಂತ. ಹೌದಾ, ಓಕೆ. ನನ್ನ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತಾರೆ ಅಂದ್ರೆ ನನ್ನ ಬರ್ತಾ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀನಿ ಓಕೆನಾ. ಓವರ್ ಇಟ್, ಮೈ ಮೊಬೈಲ್ ಇಸ್ ಓವರ್ ಇಟ್. ಪರವಾಗಿಲ್ಲ, ಇವಾಗ ಅಂತ ಆಗ್ತಾ ಇದೆ ಒಂದು ಮೊಬೈಲ್ ನೋಡಿ ಫ್ರೆಂಡ್ಸ್. ಯಾವ ತರ ಹಾಕಿದಾಳೆ ನನ್ನ ಮಗಳು ಸ್ಕ್ರೀನ್. ಪಾಪ ಇತ್ತು ಒಂದು ಸ್ಕ್ರೀನು, ಈ ತರ ಒಂದು 3 ಡೋರ್ ಇರೋಂಥದ್ದಕ್ಕೆ ಹಾಕೋಂಥ ಸ್ಕ್ರೀನು ನಾನು ಹಾಕಿದ್ದೆ. ಆಗ ಆ ಒಂದು ಕಿಟಕಿ ಕಾಣ್ತಾ ಇದೆಯಲ್ವಾ ಅಲ್ಲಿ. ನೋಡಿ ಫ್ರೆಂಡ್ಸ್, ಮಾತಿಗೂ ನಗ್ತಾಳೆ. ಆ ಒಂದು ಕಿಟಕಿಗೆ ಹಾಕಿದ್ದಂತ ಸ್ಕ್ರೀನ್ ಇವಳೆ ತೆಗ್ದ್ಲು ನನ್ನ ಮಗಳು. ತೆಗ್ದ್ಬಿಟ್ಟು ಎಲ್ಲ ಇಟ್ಬಿಟ್ಟಿದ್ದಾಳೆ. ಎಲ್ಲಿ ಹುಡುಕಿರು ಸಿಗ್ತಾ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಅಡಗಿದೆಯೋ ಗೊತ್ತಿಲ್ಲ. ಅದಕ್ಕೆ ಒಂದಿತ್ತು ಕ್ಲಾತು ಬ್ಲ್ಯಾಕ್ ಕಲರ್ದು, ಅದನ್ನೇ ಮ್ಯಾನೇಜ್ ಮಾಡಿದಾಳೆ. ಈಗ ಇಲ್ಲಿ ಸಖತ್ತು ಬೆಳಕು ಕಾಣ್ತಿತ್ತಲ್ವಾ, ಇಲ್ಲಿ ತುಂಬಾನೇ ಬೆಳಕು ಕಾಣ್ತಿತ್ತಲ್ವಾ. ಇವಾಗ ಸ್ವಲ್ಪ ಮಾತ್ರ ಅವಾಯ್ಡ್, ಅದಾಗಿದೆ ಚೆನ್ನಾಗಿರ್ತಿತ್ತು. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಮನೆಯಲ್ಲಿ ಅಲ್ಪ ಸ್ವಲ್ಪ ತರಕಾರಿ ಏನಾದರೂ ಮಿಕ್ಕಿತ್ತು ಅಂತ ಅಂದರೆ ತಲೆನೋವು ಫ್ರೆಂಡ್ಸ್. ಮ್ಯಾಚ್ ಆಗದೇ ಇರೋಂಥ ಒಂದು ಅಡುಗೆ ಮಾಡುವಾಗ ಈ ಥರ ಒಂದು ಪ್ರಾಬ್ಲಮ್ ಒಂಥರ ಸೃಷ್ಟಿಯಾದಂಗೆ ಆಗ್ಬಿಡುತ್ತೆ. ಹೆಂಗೆ ಅಂತಂದರೆ, ಇವಾಗ ದೋಸೆಗೆ ನನಗೆ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಇಷ್ಟ ಇಲ್ಲ, ಬಟ್ ಅದು ಅಷ್ಟೊಂದು ಕಾಂಬಿನೇಷನ್ ಅಂತ ಅನ್ಸೋದಿಲ್ಲ. ಮನೆಯಲ್ಲಿ ಸ್ವಲ್ಪ ಆಲೂಗಡ್ಡೆ ಇದೆ, ಸ್ವಲ್ಪ ಬೀಟ್ರೋಟ್ ಇದೆ, ಇದೇ ಥರ ಅಷ್ಟೇ. ಸ್ವಲ್ಪ ಬೇರೆ ಇದಿತ್ತು, ಏನು ಅಂತಂದರೆ ಹೀರೆಕಾಯಿ ಇತ್ತು. ಇದೊಂದು ತರಕಾರಿ ಇರಬೇಕಾದ್ರೆ ಅದು ಹೇಳ್ಬೇಕಾದ್ರೆ ದೋಸೆಗೆ ಅಷ್ಟೊಂದು ಹೀರೆಕಾಯಿ ಪಲ್ಯ ಬೇಕಿರೋ ಸ್ವಲ್ಪ ಮ್ಯಾಚ್ ಆದರೂ ನನಗೆ ಬೀಟ್ರೋಟ್ ಪಲ್ಯ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಅದು ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದೊಂದು ನನ್ನ ಭಾವನೆ ಅಷ್ಟೇ. ಯಾಕಂದರೆ ಚೆನ್ನಾಗಿರುತ್ತೆ, ಒಳ್ಳೆಯದು. ಸ್ವಲ್ಪ ಹಾರ್ಟ್ ಪೇಯ್ನು ಆ ಥರದ್ದೆಲ್ಲ ಲೈಟಾಗಿ ನನಗೆ ಸುಮಾರು 3 ತಿಂಗಳಿಂದ ಲೈಟಾಗಿ ಏನೋ ಕಾಣಿಸ್ಕೊಂಡಿದ್ರಿಂದ ಆವಾಗವಾಗ ಸ್ವಲ್ಪ ಜಾಸ್ತಿ ನಾನು ಬೀಟ್ರೋಟ್ ಪಲ್ಯನ ಯೂಸ್ ಮಾಡ್ತಾ ಇರ್ತೀನಿ. ಇವಾಗ ಏನಂದರೆ ದೋಸೆಗೆ ಯಾವುದಾದ್ರೂ ಆಲೂಗಡ್ಡೆ ಪಲ್ಯನೇ ಚೆನ್ನಾಗಿ ಬಿಟ್ಟಂದರೆ ಇಷ್ಟಪಡಲ್ಲ. ಆಲೂಗಡ್ಡೆ ಇತ್ತು ಕೂಡ ಅದನ್ನು ಅಕ್ಕಿ ದೋಸೆಗೆ ಮಾಡಿದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ಇದಕ್ಕೆ ಚೂಸ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ವೆರೈಟಿಯಾಗಿ ಚೇಂಜಸ್ ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ಪಲ್ಯನೇ ಇರಲಿ, ಸ್ವಲ್ಪ ವೆರೈಟಿ ಆಗಿರುತ್ತೆ, ಚೇಂಜಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದಂಥದ್ದು. ಹೀರೆಕಾಯಿ ಪಲ್ಯ ಮಾಡೋದಂದ್ರೂ ಕೂಡ ನನಗೆ ಯಾಕೋ ಅಷ್ಟೊಂದು ಮನಸ್ಸಿಗೆ ಸರಿ ಬರಲಿಲ್ಲ. ಅದನ್ನು ಸಾಂಬಾರು ಮಾಡಬೇಕು ಅಥವಾ ಚಪಾತಿಗೆ ಪಲ್ಯ ಮಾಡಬೇಕು ಫ್ರೆಂಡ್ಸ್. ಯಾವಾಗಾದ್ರೂ ಒಮ್ಮೆ ಮಾಡಿ ನಾನು ಟ್ರೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ನೋಡಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಹಾಗೆ ಇದಕ್ಕೆ ಪರ್ಫೆಕ್ಟಾಗಿರೋಂಥದ್ದು ಮ್ಯಾಚ್ ಆಗೋಂಥದ್ದನ್ನೇ ನಾನು ಈ ದೋಸೆ ಗೋಧಿ ದೋಸೆ ಅಂದರೆ ಗೋಧಿ ಮತ್ತು ಕಡಲೆ ಹಿಟ್ಟಿನ ದೋಸೆಗೆ ನಾನು ಪಲ್ಯ ಮಾಡೋದಕ್ಕೆ ಟ್ರೈ ಮಾಡೋಣ ಅಥವಾ ಹೊರಗಡೆಯಿಂದ ತಂದು ಮಾಡೋಣ ಅಂತಂದರೆ ಮನೇಲಿರೋಂಥ ಫುಲ್ಲು ತರಕಾರಿ ಏನಿದೆ ಫುಲ್ ಖಾಲಿ ಆದರೆ ಹೊಸ್ದಾಗಿ ತರ್ಬೋದು ಅನ್ನೋ ಒಂದು ಇಂಟೆನ್ಷನ್. ನಿಮಗೆ ಹೊಟ್ಟೆ ಅಷ್ಟು ತಲೆ ತಿರುಗ್ತಾ ಐತೆ, ನಿಮ್ಗೆ ತಲೆ ತಿರುಗ್ತಿಲ್ವಾ? ಇಲ್ಲಮ್ಮ, ನಾವು ಹೊಟ್ಟೆನೇ ಅಷ್ಟಿಲ್ಲ ನನಗೆ. ಯಾವಾಗ ನೋಡ್ರಿ ಹಿಂಗೆ ಹೇಳ್ತಾಳೆ ಫ್ರೆಂಡ್ಸ್. ಇದಕ್ಕೆ ನಾನು ಸ್ವಲ್ಪ ಪುಟಾಣಿ ಅಂದರೆ ಕಡಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿರುಗಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕಷ್ಟು, ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು ಒಂದು 3 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ 1/4 ಭಾಗದಷ್ಟು ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಚಕ್ಕೆನೂ ಕೂಡ ಹಾಕ್ಕೊಂಡಿದ್ದೀನಿ, ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಖಾರ ಪುಡಿ ಸಾಂಬಾರು ಪುಡಿ ಆ ಥರದ್ದು ಯಾವುದಿಲ್ಲ, ಇದನ್ನು ನಾನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ನಂತರ ನಾನು 1 ಸ್ಪೂನಷ್ಟು, ನಮಗೆ ಎಷ್ಟು ಬೇಕೋ ಅಷ್ಟು, ನಮಗೆ ಕೆಲವರು ಕಡಲೆಬೇಳೆ ಇಷ್ಟಪಡೋರು ಜಾಸ್ತಿ ಹಾಕೋಬೋದು, ನಮಗೆ ಎಷ್ಟು ಬೇಕೋ ಅಷ್ಟು 1 ಸ್ಪೂನ್ ಅಷ್ಟು ನಾನು ಒಂದು ಕಡಲೆಬೇಳೆನ ಹಾಕ್ಕೊಂಡಿರೋಂಥದ್ದು, ಅದು ಆಪ್ಷನಲ್ಲು, ಹಾಕ್ಕೊಂಡ್ರು ಹಾಕೋಬೋದು, ಬೇಡ ಅಂದರು ಸ್ಕಿಪ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಅದು ಸ್ವಲ್ಪ ಕೆಂಪಾದ ತಕ್ಷಣ ಫ್ರೈ ಮಾಡಿಕೊಂಡು ಆ ನಂತರ ನಾನು ಒಂದು ಎಣ್ಣೆ ಏನಿರುತ್ತೆ ಅಲ್ವ ಅದಕ್ಕೆ ನಾನು ಬೀಟ್ರೋಟ್ ಏನು ಸ್ಲೈಸಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ. ಫ್ರೆಂಡ್ಸ್, ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಮಾತ್ರ ಹೊಂದ್ಕೊಳ್ಳೋ ಅಷ್ಟು, ಜಾಸ್ತಿ ಆಗ್ತಾಯಿಲ್ಲ. ಮಸಾಲೆ ಹಾಕಿದ ನಂತರ ಕೂಡ ಮತ್ತೆ ನಾನು ಆ್ಯಡ್ ಮಾಡೋವಂಥದ್ದು. ಇವಾಗ ಉಪ್ಪು ಎಣ್ಣೆಯಲ್ಲಿ ಬೀಟ್ರೋಟ್ಗೆ ಸ್ವಲ್ಪ ಚೆನ್ನಾಗಿ ಹಿಡೀಲಿ ಅಂತೇಳ್ಬಿಟ್ಟು ಎಣ್ಣೆಲೆ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ತುರಿದು ಕೂಡ ಮಾಡ್ಬೋದಾಗಿತ್ತು, ಬಟ್ ಅದೇ ತುರಿದು ಮಾಡಿದ್ರೆ ಸೇಮೇ ಆಗುತ್ತೆ, ಸ್ವಲ್ಪ ವೆರೈಟಿ ಇರಲಿ ಇವತ್ತು ಅಡುಗೆ ಅಂತೇಳ್ಬಿಟ್ಟು. ಇನ್ನೊಂದು ತರಕಾರಿ ಎಲ್ಲ ಖಾಲಿ ಆಗಲೇನೋ ಒಂದು ಇಂಟೆನ್ಷನ್ ಬೇರೆ ಇತ್ತು. ಚಪಾತಿ ಮಾಡಿದರೂ ಆಗ್ತಿತ್ತು, ಬಟ್ ನನ್ನ ಮಗಳು ಬಾಯ್ಬಿಟ್ಟು ಕೇಳಿದ್ಲಲ್ವ, ನನಗೆ ಗೋಧಿ ದೋಸೆ ಮಾಡಮ್ಮ, ನನಗೆ ಅಕ್ಕಿ ಹಿಟ್ಟು ಗೋಧಿ ದೋಸೆ, ಅಕ್ಕಿ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದಂಥ ದೋಸೆ ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಆ ಥರ ಮಾಡಿಕೊಡು ಅಂತ ಕೇಳಿದ್ಲು. ಹಾಗಾಗಿ ಅದಕ್ಕೊಂದು ಪಲ್ಯ ಜೋಡಿಸ್ಬೇಕಾಗಿತ್ತು. ನಾನು ಚಟ್ನಿನೇ ಮಾಡೋಣ ಚೆನ್ನಾಗಿರುತ್ತೆ ಅಂದರೆ ಅವಳು ಇಷ್ಟಪಡೋದಿಲ್ಲ ನೋಡಿ, ಹಾಗಾಗಿ ನಾನು ಒಂದು ಸ್ವಲ್ಪ ವೆರೈಟಿಯಾಗಿ ಈ ಪಲ್ಯನ ಮಾಡೋದಕ್ಕೆ ಟ್ರೈ ಮಾಡಿದ್ದಂಥದ್ದು. ಫ್ರೆಂಡ್ಸ್, ಇದಕ್ಕೆ ಮಸಾಲೆ ರುಬ್ಬಿ ಸ್ಲೈಸಸ್ ಮಾಡಿ ನಾನು ಬೀಟ್ರೋಟ್ನ ನಾನು ಬೇಯಿಸ್ಕೊತಾರೆ ಅಂಥದ್ದು. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದೇ ತುರಿದು ಮಾಡ್ತೀವಲ್ವ ಅದಕ್ಕೆ ಏನು ಅಷ್ಟೊಂದು ನೀರೇ ಬೇಕಾಗೋದಿಲ್ಲ. ಬಟ್ ಆದರೆ ಈ ಒಂದು ಬೀಟ್ರೋಟಿನ ಸ್ಲೈಸಸ್ ಏನಿದಾವಲ್ಲ ಇವು ಬೇಯೋದಕ್ಕೆ ಸ್ವಲ್ಪ ಒಂದು ಉದ್ದ ಒಂದು ಲೋಟ ಇರುತ್ತಲ್ಲ, ಒಂದು ಪಾವನಷ್ಟು ಒಂದು ಲೋಟ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಒಂದು ಅರ್ಧದಷ್ಟು ನೀರು ಹಾಕಿದರೆ ಬೆಟರು ಅಂತ ಅನಿಸುತ್ತೆ. ಇವಾಗ ನಿಂಬೆಹಣ್ಣು ಕೂಡ ಆಪ್ಷನಲ್ ಫ್ರೆಂಡ್ಸ್, ಇದು ನಿಂಬೆಹಣ್ಣು ಹಾಕ್ಕೊಂಡ್ರು ಹಾಕ್ಕೋಬೋದು, ಬೇಡ ಅಂದರೂ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಸ್ವಲ್ಪ ನಿಂಬೆಹಣ್ಣು ಹಾಕಿದೆ, ಬಟ್ ಆದರೆ ನಿಂಬೆಹಣ್ಣು ಮಾತ್ರ ಮಾರ್ಕೆಟಲ್ಲಿ ಮಾತಾಡ್ಸೋ ಹಾಗೆ ಇಲ್ಲ. ನಾನು ಬೇರೆ ಶುಕ್ರವಾರ ಪೂಜೆ ಮಾಡೋದಕ್ಕೆ ಹೋಗ್ತೀನಲ್ಲ, ನಿಂಬೆಹಣ್ಣು ಹೆಂಗಪ್ಪ ಕೊಂಡ್ಕೊಂಡು ಮಾಡೋದು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈ ನಾಳೆ ಶುಕ್ರವಾರ ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ. ಮೊನ್ನೆ 3-4 ದಿನದಿಂದ ನಾನು ತೊಗೊಂಬಂದಿದ್ದಂಥದ್ದು ನಿಂಬೆಹಣ್ಣು 10 ರೂಪಾಯಿ ಅಂತ ಹೇಳಿದರು. ಬೀಟ್ರೋಟ್ ಪಲ್ಯ ಆಗಿದೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟು ನಾವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಥರ ಅನಿಸ್ಬೋದು ಅಷ್ಟೇ. ಇವಾಗ ನಾನು ಹಿಟ್ಟನ್ನ ಈ ಟೈಮಲ್ಲಿ ಕಲಿಸ್ಕೊತಾ ಇರೋಂಥದ್ದು. ನಾನು ಮುಂಚೆನೇ ನಾನು ಗೋಧಿ ಹಿಟ್ಟು ಏನು ಕಲಸಿಡ್ತೀನಲ್ವ ಚಪಾತಿ ಮಾಡಲಿಕ್ಕೆ, ಆ ಥರ ಎಲ್ಲ ನಾನು ಯಾವುದೂ ಕಲಸಿ ಏನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾಯಿಲ್ಲ. ಆ ಥರ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಇದು ಜಾಸ್ತಿ ತಳ ಅಂಟ್ಬಿಡುತ್ತೆ. ಇದು ತವಾಗೆಲ್ಲನ ಅಂದರೆ ತಳ ಏನು ಕಚ್ಕೊಳುತ್ತಲ್ವ ದೋಸೆ, ಇದು ಆ ಥರ ಒಂಥರ ಹೆಂಚು ಮೇಲೆ ಕಚ್ಕೊಂಡ್ಬಿಡುತ್ತೆ, ಎದ್ದೇಳೋದಿಲ್ಲ ದೋಸೆ. ಹಂಗಾಗ್ಬಿಟ್ಟು ನಾನು ಇದನ್ನು ಯಾವ ಟೈಮಲ್ಲಿ ಮಾಡ್ತೀನಿ ನೋಡಿ ಆವಾಗಲೂ ನಾನು ಪ್ರಿಪೇರ್ ಮಾಡ್ಕೊತಾ ಇರೋಂಥದ್ದು. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿರೋಂಥದ್ದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ಇದಕ್ಕೆ ಏನು ಗೋಧಿ ಹಿಟ್ಟು ಹಾಕ್ತೀವಲ್ಲ, ಈ ಗೋಧಿ ಹಿಟ್ಟಿನಿಂದನೇ ಇದು ಟೇಸ್ಟು ಜಾಸ್ತಿ ಒಂದು ಸ್ವಲ್ಪ ಇಷ್ಟ ಆಗೋಂಥದ್ದು ಇರುತ್ತೆ. ನನ್ನ ಮಗಳು ಅದಕ್ಕೋಸ್ಕರನೇ ಅವಳು ಇಷ್ಟಪಟ್ಟು ಇದನ್ನು ಕೇಳಿದ್ದು. ಜಾಸ್ತಿ ಅಕ್ಕಿ ಹಿಟ್ಟನ್ನ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ. ಇದು ಗೋಧಿ ಹಿಟ್ಟೇ ಮುಂದಾಗಿರಬೇಕು, ಆದರೆ ಅದು ಸಪೋರ್ಟಿಗೆ ದೋಸೆ ಎದ್ದೇಳಲಿಕ್ಕೆ ಮಾತ್ರ ನಾವು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ದೋಸೆ ಜಾಸ್ತಿ ತಳ ಕಚ್ಕೊಳ್ಳೋ ಥರ ಆ ಥರ ಎಲ್ಲ ಆಗೋ ಚಾನ್ಸ್ ಇರುತ್ತೆ ನೋಡಿ. ಹಂಗಾಗಿ ಒಂದು ಸ್ವಲ್ಪ ದೋಸೆ ನೀಟಾಗಿ ಬರಲಿಕ್ಕೆ ಅದು ಸಪೋರ್ಟಿವ್ ಆಗಿ ಅಕ್ಕಿ ಹಿಟ್ಟಿರುತ್ತೆ. ಕ್ವಾಂಟಿಟಿ ಮಾತ್ರ ನಾವು ಗೋಧಿ ಹಿಟ್ಟನ್ನೇ ನಾವು ಜಾಸ್ತಿ ಹಾಕೋಬೇಕಾಗುತ್ತೆ. ಒಂದು ಕೂಡ ಗಂಟು ಇರಬಾರ್ದು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾ, ಏನೋ ಪೌಡ್ರ್ ಇದ್ರೂ ಕೂಡ ಹಾಕೋಬೋದು. ನನ್ನ ಹತ್ರ ಬೇಕಿಂಗ್ ಸೋಡಾ ಇತ್ತು, ಅದನ್ನೇ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ನಾನು ನೀರು ಹಾಕಿ ಒಂದು ಕೂಡ ಗಂಟಿಲ್ದಿರೋ ಥರ ನಾನು ಚೆನ್ನಾಗಿ ಅದನ್ನು ನೀಟಾಗಿ ಗಂಟಿಲ್ದಿರೋ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು.
ಇವಾಗ ನಾನು ಸ್ಟವ್ ಹಚ್ಚಿ ನಾನು ತವಾ ಇಟ್ಟಿದ್ದೆ ಫ್ರೆಂಡ್ಸ್. ಅದು ಚೆನ್ನಾಗಿ ಕಾದಿತ್ತು. ಇವಾಗ ನಾನು ಅದಕ್ಕೆ ಏನು ಮ್ಯಾರಿನೇಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನೇ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿಲ್ಲ. ಬಟ್ ಆದರೆ ಅದು 5-5 ನಿಮಿಷಕ್ಕೂ ಕೂಡ ಅದು ಮ್ಯಾರಿನೇಟ್ ಆಗ್ತಾನೆ ಹೋಗುತ್ತೆ. ಬೇಗ ಬೇಗ ದೋಸೆ ಒಯ್ದುಬಿಟ್ಟು ಅದು ನೆನೆಯೋದಕ್ಕೆ ಜಾಸ್ತಿ ಟೈಮ್ ಕೊಡ್ದಂಗೆ ಬೇಗ ಬೇಗ ಹಿಟ್ಟನ್ನ ಖಾಲಿ ಮಾಡಲೇಬೇಕಾಗುತ್ತೆ. ಅದು ಜಾಸ್ತಿ ಹೊತ್ತು ಬಿಟ್ಟಷ್ಟು ಏನಾಗುತ್ತೆ, ದೋಸೆ ಚೆನ್ನಾಗಿ ಅದು ನೆನಿಲಿ ಅಂತ ಬಿಟ್ಟರೆ ಅಕ್ಕಿ ಹಿಟ್ಟಿನ ದೋಸೆ ಥರ ಅಲ್ಲ, ಹಂಗಾಗ್ಬಿಟ್ಟು ಅದನ್ನು ನಾವು ಇಮಿಡಿಯೇಟ್ಲಾಗಿ ಮಾಡ್ಕೋಬೇಕಾಗುತ್ತೆ. ಇವಾಗ ದೋಸೆ ಆಯಿತು ಫ್ರೆಂಡ್ಸ್. ಆ ಟೈಮಲ್ಲೇ ನಾವು ಕಲಸಿ ಆ ಟೈಮಲ್ಲೇ ಮಾಡಿದರೂ ಕೂಡ ಸೈಡಿಗೆ ಸ್ವಲ್ಪ ಕಿತ್ತೋಗೋದು ಥರದ್ದು ಚಾನ್ಸ್ ಜಾಸ್ತಿ ಇರುತ್ತೆ. ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದರೆ ನಾವು ಏನು ಅಂತಂದರೆ ಗೋಧಿ ಹಿಟ್ಟೇ ಮುಂದಾಗಿ ಇರಬೇಕು, ಆವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿ ದೋಸೆ ಜೊತೆಗೆ ಬೀಟ್ರೂಟ್ ಪಲ್ಯನ ನನ್ನ ಮಗಳಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ನೋಡೋಣ ಅವಳು ಏನು ಹೇಳ್ತಾಳ ಗೊತ್ತಿಲ್ಲ. ಇದು ಆಶನ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಕೊಡ್ತಾ ಇದ್ದೀನಿ. ಆಶನ ಒಂದು ಬ್ರೇಕ್ಫಾಸ್ಟ್. ಬನ್ನಿ ಆಶಾ ಅವರೇ. ಏನಂತ ಕರಿ ಅಂತ ಹೇಳಿದ್ದು ನಾನು. ಸೌಂದರ್ಯ ಕಾಮ್ಯಾರ್. ಬೇಡ. ಕಾಣಲ್ಲ ಸಣ್ಣ ಸಣ್ಣ. ಹಾಯ್ ಫ್ರೆಂಡ್ಸ್ ಆಗಲೇ ಮಳೆ ಬರೋ ಥರ ಎದುರಿಸ್ಬಿಡ್ತು. ಮಳೆ ಬಟ್ಟೆ ಎಲ್ಲ ಒಣಗಿದ್ದವೆಲ್ಲ ನೆಂದೋಗ್ಬಿಡ್ತಾವ ಅಂತ ಒಂದೇ ಉಸಿರಿಗೆ ಎದ್ದೋ ಬಿದ್ದೋ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆಗಳನ್ನ ಬರ ಕೇಕ ಹೊಡ್ಕೊಂಡೋಗಿ ನಮ್ಮ ಆಶಾ ಮಲ್ಕೊಂಡಿದ್ದಾಳೆ. ಎದ್ದು ಓಡ್ ಬಂದ್ಬಿಟ್ಲು. ಆ ಥರ ಎಲ್ಲ ಬಟ್ಟೆಗಳನ್ನ ಎಳ್ಕೊಂಡೆ. ಈಗ ನೋಡ್ರಿ ಮಳೆ ಬಂದಿಲ್ಲ, ಮೋಡ ಮಾತ್ರ ಮುಚ್ಕೊಂಡಿದೆ ನೋಡಿ. ಮೋಡ ಆಗಿದೆ, ಬಟ್ ಆದರೆ ಮಳೆ ಬರೋ ರೇಂಜಲ್ಲಿದೆ, ಬಂದಿಲ್ಲ. ಹೇಳಕ್ಕೆ ಬರಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ಮಳೆ ಜೋರಾಗಿ ಬಂದು ಬಟ್ಟೆ ಎಲ್ಲ ನೆಂದೋಗೋ ಚಾನ್ಸಸ್ ಸುಮಾರು ಪ್ರತಿ ವಾರನೂ ಹಂಗೆ ಆಗ್ತಾ ಇರುತ್ತೆ. ಹಂಗಂತ ನೆಗ್ಲೆಕ್ಟ್ ಮಾಡಿದರೆ ಹೆಂಗೆ ಅಂತೇಳಿ ಬಟ್ಟೆ ಎಲ್ಲ ತೊಗೊಂಡ್ರೆ ಮಳೆ ಬಂದಿಲ್ಲ. ಹಿಂಗೆ ಸುಮ್ಮನೆ ಮೋಡ ಮುಚ್ಕೊಂಡು ಆಟ ಆಡ್ತಾಯಿದೆ. ಮಳೆನೂ ಕೂಡ ಆಟ ಆಡ್ಸುತ್ತೆ ನೋಡಿ. ಮನುಷ್ಯರೇನೇ ಆಟ ಆಡ್ಸೋದು, ನಾವು ಕೂಡ ಆಟ ಆಡ್ಸ್ತೀವಿ ಅಂತ. ಜಸ್ಟ್ ಸುಮ್ಮನೆ ಹೊರಗಡೆಗೆ ಬಂದೆ. ಬಟ್ಟೆ ತಗೋಬೇಕು ಅಂತ ಬರಿಲ್ಲ. ಇನ್ನೊಂದು 5 ನಿಮಿಷ ಏನಾದರೂ ನಾನು ಬಟ್ಟೆ ತಗೊಂಡೆ ಹೋಗಿದ್ರೆ ನೋಡಿ ಫ್ರೆಂಡ್ಸ್ ಹೆಂಗೆ ಅಂತೇಳಿ. ಮಳೆ ನೆನ್ನೆನೂ ಕೂಡ ಹಂಗೆ. ನೆನ್ನೆ ಆಬ್ವಿಯಸ್ಲಿ ನಾನು ಯಾವಾಗಲೂ ಪ್ರತಿ ಸಲ ನಾನು ಬಟ್ಟೆ ಹೋಗಿದಾಗ 2 ದಿನ 3 ದಿನ ಬಟ್ಟೆ, ಪ್ರತಿ ಸಲ ಇಲ್ಲಿ ಬಂದಾಗಿಂದನೂ ಅಷ್ಟೇ 2 ದಿನ 3 ದಿನ ಇಲ್ಲ. ಬಟ್ಟೆಗಿದ್ರು ಕೂಡ ತಗೊಳಲ್ಲ. 2 ದಿನ 3 ದಿನ ಅಂತ ಕಂಟಿನ್ಯೂಸ್ ಒಣಗಿಸ್ತಾನೇ ಇರ್ತೀನಿ ಬಟ್ಟೆಗಳು. ಇವತ್ತು ಕೂಡ ಹಂಗೆ ಆಗಿತ್ತು. ಬೆಳಿಗ್ಗೆ 6 ಗಂಟೆಗೆ ನನ್ನ ಮಗಳು ಬಟ್ಟೆ ಒಣಗಾಕಿದ್ದಂಥದ್ದು. ಪಾಪ ಬೆಳಿಗ್ಗೆ 6 ಗಂಟೆಗೆ ನನ್ನ ಮಗಳು ಬಟ್ಟೆ ಒಣಗಾಕಿದ್ದು. ಇಷ್ಟೊತ್ತು ಚೆನ್ನಾಗಿ ಬಟ್ಟೆ ಎಲ್ಲ ಸೀದ್ಬಿಟ್ಟಿದ್ವು ಬಿಸಿಲಿಗೆ. ನಾನು ಸುಮ್ಮನೆ ಬಂದು ಬಾಗಿಲು ತೆಗೆದಿದ್ದು. ಆಲೆ ಒಂದೊಂದೇ ಹನಿ ಬೀಳ್ತಾ ಇತ್ತು. ನಮ್ಮ ಆಶು ಹೋಗ್ಬಿಟ್ಟು ಆಶಾ ಒಳ್ಳೆ ಬರ್ತೈತೆ ಅಂತೇಳಿ ಹೋಗಿ ಬಟ್ಟೆ ಡಬ್ರಪ್ಪ ತಗೊಂಡಿದ್ದಾಯ್ತು. ಯಾವ ಟೈಮಲ್ಲಿ ಬರುತ್ತೆ ಗೊತ್ತೇ ಆಗಲ್ಲ ಮಳೆ. ಇದೊಂದು ಬೆಳಿಗ್ಗೆ ಆಗಲಿ ಇವಾಗ ಜಸ್ಟ್ ಸೊರ್ರಾಗಿತ್ತು ಬಿಸಿಲು. ಉರಿ ಬಿಸಿಲಿತ್ತು. ನಾನು ಬಿಡು ಬಿಸಿಲೈತೆ, ಮಳೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ದೆ ಆರಾಮಾಗಿ. ಬಂದು ನೋಡ್ತೀನಿ ಹನಿ ಬೀಳ್ತಾ ಐತೆ. ಇನ್ನೊಂದು 5 ನಿಮಿಷ ಲೇಟ್ ಆಗಿತ್ತು, ಮಳೆಗೆಲ್ಲ ನೆದೋಗ್ಬಿಟ್ರದು. ಬರೀ ಈ ಸಲ ಬಂದಾಗಿದ್ದರೂ ಅಷ್ಟೇ 2 ದಿನ 3 ದಿನ ಬಟ್ಟೆ ಒಣಗಿಸ್ಬೇಕು. ಹಂಗಾಗಿರುತ್ತೆ. ನಾನು ಕಾಫಿ ಮಾಡಬೇಕು, ಇದೇ ಆಗಿದೆ. ಕಾಫಿ ಮಾಡೋದು, ಕುಡಿಯೋದು, ಮನೆಗೆ ಅಡುಗೆ ಮಾಡ್ಕೊಂಡು ಉಣ್ಣೋದು, ಅದೆಲ್ಲ ನಂದು. ಇನ್ನೇನು ಮಾಡೋಕ್ಕಾಗುತ್ತೆ. ಆಶದ ಬ್ಲೌಸ್ ಕಟ್ ಮಾಡಿ ಫಸ್ಟು ಬ್ಲೌಸ್ ಹೊಲಿಬೇಕು ಅವಳಿಗೆ. ಇವತ್ತು ಆ ಕೆಲಸನ ಕೈಗೆ ಹಾಕೊಳ್ಳೋಣ ಅಂತಿದ್ದೀನಿ. ನೋಡೋಣ ಹೇಗಾಗುತ್ತೆ. ಹಬ್ಬದಷ್ಟೊತ್ತಿ ಬೇಕಲ್ಲ. ಯಾವಾಗ ಹಬ್ಬ? ಹಬ್ಬ 11 ಹನ್ನೊಂದಕ್ಕೆ. ಹೌದಾ?
ಕಾಫಿ ಮಾಡೋಣ. ಕಾಫಿ ಕುಡಿಯಂಗಾಗಿದೆ ಫ್ರೆಂಡ್ಸ್. ಆಶನಿಗೆ ಬ್ಲೌಸ್ ಹೊಲಿನಾತಿದ್ದೀನಿ ನೋಡೋಣ ಫ್ರೆಂಡ್ಸ್. ಗೊತ್ತಿಲ್ಲ, ಯಾವುದಕ್ಕೂ ಮಾತು ಕೊಡಲ್ಲ ನಾನು. ಬ್ಲೌಸ್ ಹೊಲಿತೀನಿ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಅದು ನನ್ನ ಮನಸ್ಸಿನ ಮೇಲೆ ಹೋಗುತ್ತೆ, ಯಾಕಂದ್ರೆ ಅದು 1 ಅವರ್ಗೆ ಆಗಲ್ಲ ಕೆಲಸ ಅದಕ್ಕೆ. ಬಟ್ ಆದ್ರೆ ಹೊಲಿದ್ರೆ ಮಾತ್ರ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡೋಣ, ಕಾಫಿ ಕುಡಿದ್ಬಿಟ್ಟು ಬ್ಲೌಸ್ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಅದು ಡೆಫಿನೆಟ್ಲಿ ಹೇಳ್ತಾ ಇಲ್ಲ. ಆದ್ರೆ ನಿಮ್ಗೂ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಫ್ರೆಂಡ್ಸ್. ಅದೇನಿದೆಯೋ ಗೊತ್ತಿಲ್ಲ, ಬಟ್ಟೆ ಹೊಲಿಬೇಕು ಅಂದ್ರೆ ನಮ್ಮೂರ ಹೊಲ್ಕೊಳ್ಳೋದಕ್ಕೆ ಆಗ್ಲಿ ಸಾಕಷ್ಟು ಟೈಮ್ ತಗೊಳುತ್ತೆ. ಅದೇನೋ ಗೊತ್ತಿಲ್ಲ, ಬಟ್ ಹೊಲ್ದ್ರೆ ಮಾತ್ರ ಪರ್ಫೆಕ್ಟ್ ಆಗಿ ಬರ್ತವೆ. ಅಷ್ಟೊಂದು ಬ್ಲೌಸ್ ಚೆನ್ನಾಗಿ ಬಂದಿದೆ. ಇವಾಗ ಅಷ್ಟೊಂದು ಬ್ಲೌಸ್ ಎಷ್ಟು ಉದ್ದ ಇರ್ಬೇಕಾ ತುಂಡ ಇರ್ಬೇಕಾ ಆಗಲ್ಸದ ನಿಂತು ಮಾತಾಡು. ನೋಡ್ಬೇಕಾ ಸೀರೆಗೆ ಯಾವ ತರ ಚೆನ್ನಾಗಿ ನೋಡು ನೀನು ಹೊಲಿ. ಯಾವ್ದು? ಅದೇ ಯಾವ್ದೇ ಮೆರೂನ್ ಕಲರ್ ತಾನೆ ಹೊಲಿತಿರೋದು. ಮತ್ತೆ ಅದಕ್ಕೆ ಗೋಲ್ಡ್ ಕಲರ್ ಸ್ಯಾರಿ, ಅದಕ್ಕೆ ಶಾರ್ಟ್ ಆಗಿರೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ನನಗೆ ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಅಡ್ಗೆ ಮಾಡ್ಬೇಕಾದ್ರೆ ಏನಕ್ಕೋ ಏನೋ ಗೊತ್ತಿಲ್ಲ, ನಂಗೆ ನಮ್ಮಪ್ಪ ಜ್ಞಾಪಕಕ್ಕೆ ಬರ್ತಾ ಇದ್ರು. ಯಾಕೋ ಏನೋ ಗೊತ್ತಿಲ್ಲ. ಇಲ್ಲಿಗೆ ನಮ್ಮ ಅಪ್ಪಾಜಿ ತೀರ್ಕೊಂಡೋಗಿ 6 ತಿಂಗಳಾಯ್ತು. 6 ತಿಂಗಳದ್ದು ಒಂದು ಪಿತೃಪಕ್ಷ ಪೂಜೆ ಮಾಡಿದ್ವಿ. ಆಗಿನೇನೋ ಬಂತಲ್ವಾ ಮಹಾನವಮಿ ಪೂಜೆ ಅಂತಂದ್ರೆ ಹಬ್ಬ ಅಂತಂದ್ರೆ ಹಿರಿಯರನ್ನ ಕುಂಡ್ರಿಸಿ ಪೂಜೆ ಮಾಡೋಂಥದ್ದು. ಯಾಕೋ ಇವತ್ತು ಮತ್ತೆ ಜಾಸ್ತಿ ಅಂದ್ರೆ ಜಾಸ್ತಿ ನಂಗೆ ನಮ್ಮ ಅಪ್ಪ ಜ್ಞಾಪಕ ಬರ್ತಾರೆ. ಯಾಕೋ ಏನೋ ಅಂತ ಗೊತ್ತಿಲ್ಲ. ನೆನ್ಸ್ಕೊಂಡ್ರೆ ಸಾಕು ಒಳಗಿಂದ ಹಂಗೆ ಅಡ್ಗೆ ಮಾಡ್ತಾ ಇದೀನಿ, ದೋಸೆ ಹಾಕ್ತಾ ಇದೀನಿ, ಕಂಟ್ರೋಲ್ ಬರ್ತಾ ಇಲ್ಲ ನನ್ಗೆ. ನಮ್ಮ ಅಪ್ಪ ನೆನ್ಸ್ಕೊಂಡಾಗ ನಮ್ಮ ಅಪ್ಪಾಜಿ ಓಡಾಡ್ತಿದ್ದು, ನಮ್ಮ ಅಪ್ಪಾಜಿ ಹುಷಾರಿಲ್ಲ ಮಲ್ಕೊಂಡಿದ್ದು ಎಲ್ಲ ಯಾಕೋ ಇದಕ್ಕಿದ್ದಂಗೆ ಒಂಥರ ನೆನಪು ಬಂತು. ಆದಷ್ಟು ನಾನು ಜ್ಞಾಪಕ ಹೋಗ್ತಿರ್ಲಿಲ್ಲ. ನಂಗೆ ಹೊತ್ತು ಲೈಫ್ ಲಾಂಗ್ ತುಂಬಾ ಹತ್ಬಿಟ್ಟಿದೀನಿ ನಾನು. ಇವಾಗ್ಲೇ ಅಂತಲ್ಲ, ನಿಮ್ ಜೊತೆ ಇದೆಲ್ಲ ಒಂದು ಕ್ಷಣಿಕ ಕೇಳುತ್ತೆ. ನಾನು ಲೈಫ್ ಪೂರ್ತಿ ನನ್ನ ಮದ್ವೆ ಆದಾಗಿಂದ ನನ್ನ ಕಣ್ಣಲ್ಲಿ ನೀರ್ ಹಾಕಿದೀನಿ ಅಂದ್ರೆ ನೀವು ನಂಬ್ತೀರಾ? ಇಲ್ಲಿ ಇಷ್ಟು ವರ್ಷ ನನ್ನ ಮಗಳು ಇಷ್ಟು ದೊಡ್ಡಳಿದಾಳಲ್ಲ, ನೀವು ನೋಡಿದಿರಲ್ವಾ ಇಷ್ಟು ವರ್ಷ. ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರು ನಮ್ಮ ಅಪ್ಪಾಜಿ ಮನ್ಸೆಲ್ಲ ನಮ್ಗೆ ಅಪ್ಪ 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 ಅಂತ ಅನ್ನೋ ತರ ಫೀಲ್ ಆಗ್ತಿತ್ತು. ಯಾಕ ಏನೋ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ಇರ್ಬೇಕಾಗಿತ್ತು, ನಮ್ಮ ಅಪ್ಪ ಇಷ್ಟು ಬೇಗ ಇದಾಗಬಾರ್ದಾಗಿತ್ತು. ದೇವ್ರು ನಾನು ಹೆಂಗ್ ಗೊತ್ತಾ, ನಮ್ಮ ಅಪ್ಪಾಜಿ ಕಣ್ಣೆದ್ರಿಗೆ ಇದ್ದಿದ್ದಂಕಲೇ ನಮ್ಮ ಅಪ್ಪ ಮಾಯ ಆದಂಗ ಆಗೋಗ್ಬಿಡ್ತು. ನಮ್ಮ ಅಪ್ಪಗೆ ಹಿಂಗ್ ಇಷ್ಟು ಬೇಗ ಹಿಂಗ್ ಬಂದು ನಮ್ಮ ಅಪ್ಪಗೆ ಇಂಥದೊಂದು ಇದು ಬಂದು ಹುಷಾರಿಲ್ದಂಗಾಗಿ ಹಿಂಗೆ ದಿಢೀರಂತ ಹಿಂಗ್ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಯಾಕೋ ಬೆಳಿಗ್ಗೆಯಿಂದ ನಮ್ಗೆ ನಮ್ಮ ಅಪ್ಪ ಜಾಸ್ತಿ ಜ್ಞಾಪಕ ಬರ್ತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ಡೆತ್ ಆಗ್ಬಾರ್ದಾಯ್ತು. ನಮ್ಗೆ ನಮ್ಮ ಜೀವನಕ್ಕೆ ಎಷ್ಟು ಹೆಲ್ಪ್ ಆಗಿದ್ರು ನಮ್ಮಪ್ಪ. ಫ್ರೆಂಡ್ಸ್, ಇದೇನ್ ಗೊತ್ತಾ, ಶ್ರೀಹರಿ ಶ್ರೀ ಮದ್ಭಗವದ್ಗೀತೆ ಶ್ಲೋಕಾರ್ಥ ಸಹಿತ ಅಂತೇಳಿ ಇದು ಭಗವದ್ಗೀತೆದು. ಇದನ್ನ ನಾನು ಊರಿಗೆ ಹೋದಾಗ ನಮ್ಮ ದೊಡ್ಡಣ್ಣ ಕೊಟ್ಟಿದ್ದಂಥದ್ದು ಇದು ಬುಕ್ಕು. ಇದನ್ನ ನಾನು ಓದ್ಬೇಕು ಫ್ರೆಂಡ್ಸ್, ಓದಕ್ಕಾಗಿಲ್ಲ, ಓದ್ಬೇಕು. ಓದಿ ಸಾಧ್ಯವಾದ್ರೆ ನಿಮ್ಗೂ ಕೂಡ ಇದನ್ನ ನಿಮ್ ಜೊತೆನೂ ಕೂಡ ನಾನು ಕೆಲವೊಂದು ಪಾಯಿಂಟ್ಸ್ಗಳು ಏನಿರ್ತಾವ ನಾನು ವ್ಲಾಗಲ್ಲೂ ಕೂಡ ಒಂದೊಂದು ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಇಷ್ಟ ಇದ್ದರು ಇದನ್ನ ಶ್ರೀ ಮದ್ಭಗವದ್ಗೀತೆ ಈ ಒಂದು ಬುಕ್ನ ಓದಿ ಈ ಶ್ಲೋಕಾರ್ಥ ಸಹಿತ ಶ್ರೀಮದ್ಭಗವದ್ಗೀತೆ ಶ್ಲೋಕಾರ್ಥ ಸಹಿತ ಇದನ್ನ ಪ್ರತಿದಿನ ಅಲ್ದಿದ್ರು ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಇದ್ರ ಬಗ್ಗೆ ನಾನು ಓದ್ತೀನಲ್ವಾ, ಓದಿದಾಗ ನನಗೂ ಇದ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರೋದನ್ನ ಈಗ ಯಾರ್ಯಾರೆಲ್ಲ ಇಷ್ಟಪಡ್ತೀರಾ, ಯಾರ್ಯಾರೆಲ್ಲರಿಗೂ ಈ ಮದ್ಭಗವದ್ಗೀತೆ ಶ್ಲೋಕಾರ್ಥ ಸಹಿತ ಅನ್ನೋ ಒಂದು ಭಗವದ್ಗೀತೆ ಒಂದು ಬುಕ್ಕಲ್ಲಿರುವಂತ ಒಂದು ಕೆಲವು ಮಾಹಿತಿಗಳು, ಕೆಲವು ಹಿಂದೆ ಭಗವದ್ಗೀತೆ ಹಿಂದೆ ಎಲ್ಲ ಏನು ದೇವತೆಗಳು ನೆಲೆಸಿ ಭೂಲೋಕದಲ್ಲಿ ಏನ್ ನೆಲೆಸಿ ಇದನ್ನ ಒಂದು ಭೂಲೋಕ ಅಂತ ಸೃಷ್ಟಿ ಮಾಡಿ ಇಲ್ಲಿ ಮನುಷ್ಯ ಜನ್ಮ ಅನ್ನೋದಕ್ಕೆ ಏನೋ ದಾರಿ ದೀಪ ಮಾಡ್ಕೊಟ್ರು ನೋಡಿ. ಒಂದು ಕಷ್ಟ ಸುಖ ಹೇಗೆ ಹೆಂಗ್ ಬದುಕ್ಬೇಕು, ಹೆಂಗ್ ಬಾಳ್ಬೇಕು ಅನ್ನೋಂಥದನ್ನೆಲ್ಲ ಏನ್ ಹೇಳ್ಕೊಟ್ರು ನೋಡಿ. ಅದ್ರ ಬಗ್ಗೆ ನನಗೆ ಎಷ್ಟು ತಿಳಿಯುತ್ತೆ ಅಷ್ಟನ್ನ ವ್ಲಾಗ್ ಅಲ್ಲೇ ನಾನು ಓದ್ತೀನಲ್ವಾ. ಡೈಲಿ ಪೂಜೆ ಮಾಡಿದಾಗ ವಾರದಲ್ಲಿ ಒಮ್ಮೆ ಆದ್ರೂ ನಾನು ಓದಿದಾಗ ನಾನು ನಿಮ್ ಜೊತೆನೂ ಕೂಡ
ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಒಂದೆರಡು ಪದಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ಕೇಳೋದಕ್ಕೆ ಶ್ರೀಮದ್ ಭಗವದ್ಗೀತೆ ಶ್ಲೋಕಾರ್ಥ ಸಹಿತ ಇದ್ರ ಬಗ್ಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇದೆ ಅಥವಾ ಯಾರೆಲ್ಲ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಈ ತರ ಎಲ್ಲ ಬುಕ್ ಓದ್ಬೇಕು ಫ್ರೆಂಡ್ಸ್. ಇವಾಗಿನ ಒಂದು ಕಾಲ, ರಾಮನ ಕಾಲದಲ್ಲಿ ಯಾವ ತರ ಬಾಳಿ ಬದುಕಿದ್ರು, ಶ್ರೀಕೃಷ್ಣ ಒಂದು ಯುಗದಲ್ಲಿ ಯಾವ ತರ ಇದ್ರು, ಇದು ಕಲಿಯುಗ ಆದ್ರೂ ಕೂಡ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಅಂತಲ್ಲ. ಕೆಲವು ಹಿಂದೆ ಮಾಡಿದಂಥದ್ದು ಅದು ಯಾವ್ದೂ ಸುಳ್ಳಲ್ಲ. ಹಿಂದೆ ಎಲ್ಲ ಸತ್ಯವಂತರೇ ಇದ್ದಿದ್ದು, ಸತ್ಯವಂತರು ಯಾವತ್ತೂ ಸತ್ಯವಾಗೇ ನುಡಿತಿದ್ರು, ಸತ್ಯನೇ ಆಗ್ತಾ ಇತ್ತು. ಅವ್ರು ಯಾವತ್ತೂ ಯಾವುದೇ ಒಂದು ಕಲ್ ಬಂಡೆನೂ ಕೂಡ ಕರಗಂತ ಕಾಲ ಇತ್ತು ಆ ಟೈಮಲ್ಲಿ. ಇವಾಗ ಅಲ್ವಾ, ಇವಾಗಿನ ಕಲಿಯುಗ ಅಂತೇಳಿ ಎಲ್ಲ ಟ್ರೆಂಡಿಂಗ್ ಅಂತ ಬಂದ್ಬಿಟ್ಟು ಏನಾಗಿದೆ, ಎಲ್ಲದನ್ನು ಕೂಡ ಏನು ಯಂಗಸ್ಟ್ ಏನಿದಾರಲ್ವಾ, ಇರ್ಲಿ ಚೆನ್ನಾಗಿರ್ಲಿ, ಆ ತರದೇನಿದೆಲ್ಲ ಹೆಂಗಷ್ಟೆಲ್ಲ ಏನ್ ಬದಲು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಇಲ್ಲ ಹಿಂಗೂ ನಡೀತೆ ಹಂಗೂ ನಡೀತೆ ಅನ್ನೋ ತರ ಹಿಂಗ್ ಹೋಗಿ ಪ್ರಪಂಚನೇ ಬದಲು ಮಾಡ್ತಾ ಇದ್ದಾರೆ. ಹಿಂದೆ ಭಗವಂತನೇ ನೆಲೆಸಿ ಭೂಲೋಕದಲ್ಲಿ ನೆಲನ ಮಾಡಿ ಮನುಷ್ಯ ಈ ತರ ಬಾಳ್ಬೇಕು, ಮನುಷ್ಯ ಜನ್ಮ ಇದು ಮುಂದುವರಿಬೇಕು ಪರಂಪರೆ ಅಂತ ಯಾವ ತರ ಬದುಕ್ಬೇಕು, ಯಾವ ತರ ಉಳಿಬೇಕು ಅನ್ನೋದನ್ನ ಕಲ್ಸ್ಕೊಟ್ಟು ಹೋದಂತ ಆಗಿನ ಒಂದು ಕಾಲ. ಆ ಕಾಲದಲ್ಲಿ ಅದನ್ನ ತಿಳಿದಂತ ಬುಕ್ ಅಂತ ಮಾಡಿ ಅದರಲ್ಲಿ ಶ್ರೀ ಭಗವದ್ಗೀತೆ ಅಥವಾ ಭಗವದ್ಗೀತೆ ಈ ತರದೆಲ್ಲ ಕೆಲವೊಂದಷ್ಟು ಅವರ ಒಂದು ಇವೇ ನಮಗೆ ನೆನಪು, ಹೌದಲ್ವಾ? ಅದಕ್ಕೆ ನಾನು ಯಾವಾಗ ಫ್ರೀ ಟೈಮ್ ಇರುತ್ತೆ ನೋಡಿ, ಅವಾಗ ಹೋದಾಗ ನಾನು ನಿಮ್ ಜೊತೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನೀವು ಕೂಡ ಕೇಳೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಹಿಂದಿನ ಕಾಲದಲ್ಲಿ ಬದುಕಿದ್ದು ಇವಾಗ ನಾವು ಕಂಟಿನ್ಯೂ ಮಾಡ್ಬೇಕು ಫ್ರೆಂಡ್ಸ್. ಯಾಕಂದ್ರೆ ಅವ್ರು ಬಾಳಿದ್ದು ಬದುಕಿದ್ದು ಅದು ಸುಳ್ಳಲ್ಲ. ಹಿಂದಿನ ಕಾಲ ಅಂತಂದ್ರೆ ಹಿಂದೆ ಯಾವ ತರ ದೊಡ್ಡವರು ಹಿರಿಯರು ಒಂದು ಯಾವುದೇ ಆಗ್ಲಿ, ಒಂದು ಸಂಪ್ರದಾಯ ಆಗ್ಲಿ, ಒಂದು ಸಂಬಂಧ ಆಗ್ಲಿ, ಒಂದು ಪ್ರತಿಯೊಂದು ಯಾವುದೇ ಒಂದು ಬಾಳದು ಬದುಕೋದು ಒಂದು ಸತ್ಯ ನಿತ್ಯ ಅವೆಲ್ಲ ಇವಾಗ ಎಲ್ಲಿ ಇದಾವೆ ಫ್ರೆಂಡ್ಸ್? ಯಾವ್ದು ಸತ್ಯ ನಿತ್ಯ ಇಲ್ಲ. ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬದುಕೋತರ ಆಗೋಗ್ಬಿಟ್ಟಿದೆ. ಹೀಗೆ ನಾವು ಕಾಲ ಟ್ರೆಂಡಿಂಗ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಫ್ರೆಂಡ್ಸ್ ಭಗವಂತನ ಒಬ್ಬಿದ್ದಾನೆ ಅನ್ನೋದನ್ನ ನಾವು ನಂಬಬೇಕಾಗುತ್ತೆ. ನಂಬಿದ್ರೆ ನಂಬಿಕೆನೇ ಜೀವನ, ನಂಬ್ತಾ ಹೋಗೋದೇ ಜೀವನ. ಅದರಲ್ಲಿ ಏಳು ಬೀಳು ಕಷ್ಟ ಸುಖ ಇರ್ತವೆ. ಅವನ್ನೆಲ್ಲ ನಾವು ತುಳ್ಕೊಂಡು ಕಲ್ಲು ಮುಳ್ಳ ಆದ್ಕೊಂಡು ಮುಂದೆ ಸಾಗೋದೇ ಜೀವನ. ಅದ್ರಲ್ಲಿ ಭಗವಂತ ನಾವ್ ಯಾವ ತರ ತಾಳ್ಮೆಯಿಂದ ಇರ್ಬೇಕು, ಯಾವ ತರ ಬದುಕ್ಬೇಕು, ಯಾವ ತರ ಸಹಿಸ್ಕೋಬೇಕು, ಯಾವ ತರ ಎಲ್ಲ ನಡವಳಿಕೆಗಳನ್ನ ಕಲ್ಸಿಕೊಟ್ಟು ಹೋಗಿದ್ದಾರೆ. ಬರೀ ಬುಕ್ಕಲ್ಲೇ ಬರ್ದಿರೋದಂತಲ್ಲ, ಅವ್ರು ಬಾಳಿ ಬದುಕಿ ತೋರ್ಸ್ಕೊಟ್ಟಿರೋದನ್ನ ಶಾಶ್ವತವಾಗಿ ಬುಕ್ ಮುಖಾಂತರ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅದನ್ನ ನಾವ್ ಇದ್ರ ಮುಖಾಂತರನೇ ಕಂಡಿಡ್ಕೋಬೇಕು ಅಷ್ಟೇನೆ. ಹಂಗಂತ ಹೇಳ್ತಾ ನಾನು ನೆಕ್ಸ್ಟ್ ಓದ್ತೀನಲ್ವಾ ಫ್ರೆಂಡ್ಸ್, ಅವಾಗ ನಾನು ನಿಮ್ ಜೊತೆನೂ ಕೂಡ ಈ ಶ್ರೀ ಭಗವದ್ಗೀತೆ ಶ್ಲೋಕಾರ್ಥ ಸಹಿತ ಇದ್ರ ಬಗ್ಗೆನೂ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಹೋಗ್ತೀನಿ ಫ್ರೆಂಡ್ಸ್. ನಾನು ಯಾವತ್ತು ಓದ್ತೀನಿ ನೋಡಿ, ಅವಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ? ಇದು ನಮ್ಮ ದೊಡ್ಡಣ್ಣ ಕೊಟ್ಟಿದ್ದಂಥದ್ದು ಬುಕ್ಕು. ಅವ್ರು ಇದನ್ನೆಲ್ಲ ಓದ್ತಾರೆ. ಇದು ದೇವರು ಅಂದ್ರೆ ನಮ್ಮ ತವ್ರ ಮನೆಯಲ್ಲಿ ಫ್ರೆಂಡ್ಸ್. ನಾನು ಸುಳ್ಳು ಹೇಳ್ರು ಕೇಳ್ತೀರಾ, ಬದ್ದೆಳ್ರು ಕೇಳ್ತೀರಾ, ಇದು ಸುಳ್ಳಲ್ಲ. ಈ ಭಗವದ್ಗೀತೆ ಇಟ್ಕೊಂಡು ಹೇಳ್ತಾ ಇರೋದು ಯಾವತ್ತೂ ಸುಳ್ಳು ಆಗೋದಿಲ್ಲ. ಯಾಕಂದ್ರೆ ಇದು ಸತ್ಯವಾದಂತ ಕಾಲದಲ್ಲಿ ಸೃಷ್ಟಿಯಾಗಿದ್ದಂತ ಒಂದು ಸತ್ಯ ಕತೆ, ಹೌದಾ? ಸತ್ಯ ಕಾಲದಲ್ಲಿ ಸೃಷ್ಟಿಯಾದಂತ ಸತ್ಯ ಕಥೆಗಳನ್ನ ಯಾವತ್ತೂ ಅಳಿಬಾರ್ದು, ಉಳಿಬೇಕು. ಹಂಗಾಗಿ ಇದನ್ನ ಶಾಶ್ವತವಾಗಿರ್ಲಿ ಅಂತ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋಂಥವ್ರಿಗೆ ಪುಣ್ಯ ಬರುತ್ತೆ. ಯಾಕಂದ್ರೆ ಬುಕ್ಕಲ್ಲಿ ಎಷ್ಟು ಇದು ನ್ಯೂ ಪ್ರಿಂಟ್ ಮಾಡ್ತಾನೆ ಇರ್ಬೇಕಾಗುತ್ತೆ ಅಲ್ವಾ? ನ್ಯೂ ಪ್ರಿಂಟ್ ಮಾಡ್ಬೇಕು. ಅದೇ ಬುಕ್, ಅದೇ ಪದ, ಅದೇ ಒಂದು ಸತ್ಯ ಕತೆ ನ್ಯೂ ಪ್ರಿಂಟ್ ಮಾಡ್ಬೇಕು. ನ್ಯೂ ಜನಗಳಿಗೆಲ್ಲ, ನ್ಯೂ ಜನರೇಷನ್ ಕೂಡ ಹಂಚ್ಬೇಕು. ಎಷ್ಟೇ ಟ್ರೆಂಡಿಂಗ್ ಬರ್ಲಿ, ಎಷ್ಟೇ ಸ್ಟ್ಯಾಂಡರ್ಡ್ ಇರಲಿ, ಬಟ್ ಆದ್ರೆ ಹಿಂದೆ ಬಾಳಿದಂತ ಭಗವಂತನೇ ಭೂಮಿಯಲ್ಲಿ ನೆಲೆಸಿ ಬಾಳಿ ಬದುಕಿ ತೋರಿಸಿದಂತದನ್ನ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನ ಯಾವತ್ತೂ ಅಲ್ಗಳಿಬಾರ್ದು ಅನ್ನೋದು ನನ್ನ ಒಂದು ಮಾತಿನ ಒಂದು ಉದ್ದೇಶ. ಇದು ನನ್ನ ತವ್ರ ಮನೆಯವರು ಅಂದ್ರೆ, ತವ್ರ ಮನೆ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಣ್ಣರು, ನಮ್ಮ ಅಣ್ಣಂದ್ರೆ ಇಬ್ರು, ಇವರೆಲ್ಲರೂ ಈ ದೇವ್ರನ್ನ ನಂಬಿಕೆ ಅಂದ್ರೆ ಭಗವಂತರು ಅಷ್ಟು ನಂಬಿರ್ತಾರೆ. ನಿಜ, ನಾನು ಕೂಡ ನಂಬ್ತೀನಿ. ಬಟ್ ಆದ್ರೆ ಕೆಲವೊಂದು ಟೈಮಲ್ಲಿ ಅತಿಯಾಗಿ ಯಾವ್ದನ್ನು ನಂಬಾರ್ದಂತ ಹಿಂದಿನ ವ್ಲಾಗಲ್ಲಿ ನಾನೇ ಹೇಳಿದ್ದೀನಿ. ಯಾಕಂದ್ರೆ ನನ್ನ ಒಂದು ಲೈಫಲ್ಲಿ ಈಗ ಒಂದು ವಾರದ ಬ್ಯಾಕ್ ನೀವು ನೋಡಿದ್ರೆ ಆ ಒಂದು ಕತೆ ಯಾಕೆ ಹೇಳಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಬಟ್ ಭಗವಂತನ ಪೂಜೆ ಮಾಡೋಣ, ಕೈ ಮುಗಿಯೋಣ, ಇರೋ ಒಂದು ಸತ್ಯವಂತರು ಬಾಳಿದಂತ ಬದುಕಿದಂತ ಒಂದು ಏನು ಇದೆ ನಡೆ ನುಡಿನ ನಾವು ಫಾಲೋ ಮಾಡೋಣ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸಾಧ್ಯವಾದ್ರೆ ಇದನ್ನೆಲ್ಲ ಓದ್ತೀನಲ್ವಾ, ಓದಿದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಓಕೆನಾ?
ವಾಟ್ ಆರ್ ಯು ಡೂಯಿಂಗ್? ಮೊಬೈಲ್ ನೋಡ್ತಿದ್ದೆ. ಯು ವಾಚಿಂಗ್ ದಟ್ ಮೊಬೈಲ್? ಈ ಥರ ಡೀಪ್ ಹಾಂ, ಡೀಪ್ ಯಾವುದು? ಹೇಳ್ಕೊಡ್ತಾವ್ರೆ ಅನ್ಸುತ್ತೆ. ಅವಳದು ಬ್ಲೌಸ್ ಹೊಲ್ಕೊಡ್ಬೇಕಂತೆ ಫ್ರೆಂಡ್ಸ್, ಅದಕ್ಕೆ ಅವಳು ಡೀಪ್ ನೋಡ್ತಾ ಇದ್ದಾಳೆ. ಈ ಥರ ಡೀಪ್ ಹೊಲಿ, ಆ ಥರ ಡೀಪ್ ಹೊಲಿ ಅಂತ. ಇನ್ನು ನಾನು ಹೊಲ್ದಿರೋದೇ ಎರಡನೇ ಒಂದು ಬ್ಲೌಸ್ ಇಳ್ದು ಪರ್ಫೆಕ್ಟಾಗಿ ಹೊಲ್ದಿರೋಂಥದ್ದು. ಇನ್ನು ನಾನು ಅಚ್ಚುಕಟ್ಟಾಗಿ ಪರ್ಫೆಕ್ಟಾಗಿ ಅಂದರೆ ನಾರ್ಮಲ್ ಡೀಪ್ ಇಟ್ಬಿಟ್ಟು ಸ್ವಲ್ಪ ಬ್ರಾಡಾಗೆ ಇಟ್ಟು ಡೀಪ್ ಇಟ್ಟು ನೀಟಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಮೈ ತುಂಬ ಕುತ್ಕೊಳ್ಳೋ ಥರ ಹೊಲ್ದಿದ್ದೀನಿ. ಅದರಲ್ಲಿ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡು, ಡಿಸೈನ್ ಮಾಡು, ಸ್ವಲ್ಪ ಹಾಗೆ ಹೇಗೆ ಅಂತ ಹೇಳ್ತಿದ್ದಾಳೆ. ನಂಗೆ ಅದೆಲ್ಲ ಮಾಡೋದಕ್ಕೆ ಬರಲ್ಲ. ಅದು ಬೇರೆ ಹೊಸದು ಸೀರೆ, ಹೊಸದು ಚೆನ್ನಾಗಿದೆ. ಮತ್ತು ಅದನ್ನು ನಾನು ಏನೋ ಮಾಡೋಕ್ಕೋಗಿ ಏನೋ ಆಗೋದಕ್ಕಿಂತನ ಯಾವುದಾದ್ರು ನಾರ್ಮಲ್ ಬ್ಲೌಸ್ ಪೀಸ್ ಆ ಥರದ್ದು ಇರ್ತಲ್ಲ, ನಾರ್ಮಲ್ ಸೀರೆ ಆ ಥರದ್ದು ತೊಗೊಂಡು ಗ್ರ್ಯಾಂಡ್ ಇಲ್ದಿರೋಂಥದ್ದು ತೊಗೊಂಡು ಗ್ರ್ಯಾಂಡ್ ಮಾಡೋದಿಲ್ಲ ಅಂತ ಇರುತ್ತಲ್ವಾ, ಬ್ಲೌಸ್ಗೇನು ಅಂಥ ವರ್ಕ್ ಏನು ಮಾಡೋದಿಲ್ಲ ಅಂತ ಇರುತ್ತೆ ನೋಡಿ. ಅಂಥ ಬ್ಲೌಸ್ ತೊಗೊಂಡು ನಾವು ಆ ಥರದ್ದು ಎಲ್ಲ ಟ್ರೈ ಮಾಡ್ಬೋದು. ಇವಾಗ ನಾನು ಹಬ್ಬಕ್ಕೆ ಬೇರೆ ಹೊಲಿಬೇಕು ಅಂತ ಅಂದ್ಕೊಂಡು ಹೊಲಿತಾರೆ ಅಂಥದ್ದು. ಸ್ವಲ್ಪ ಅದಕ್ಕೆ ಅದು ಇದು ಆರಿ ವರ್ಕ್ ಥರ ಏನಾದರೂ ಮಾಡಿಸ್ತೀನಿ ಇವಳ ಕೈಲೇ. ನನಗೆ ಮಾಡೋಷ್ಟು ಪುರ್ಸೋದು ಇಲ್ಲ, ಆಗೋದು ಇಲ್ಲ ನನ್ನ ಕೈಲಿ ಇವಾಗ. ಏನಂತಂದರೆ ಸುಮ್ಮನೆ ಮಾಮೂಲಿ ಹೊಲ್ದ್ಬಿಡ್ತೀನಿ ಅರ್ಜೆಂಟು ಹಬ್ಬಕ್ಕೆ. ಅದಕ್ಕೆ ಸ್ವಲ್ಪ ಆರಿ ವರ್ಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಫಿನಿಶಿಂಗ್. ಈ ಥರ ಇಟ್ಬಿಡ್ಸೋ ನಾರ್ಮಲ್. ಅದೇ ಇಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಬಂದ್ಬಿಟ್ಟು ಹಿಂಗೆ ಬರುತ್ತೆ. ಸ್ಕ್ರೀನ್ ಶಾಟ್ ತೆಗಿ. ಇದು ಬ್ಲೂ ಕಲರ್ ಇದೇ ಸೂಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.